ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಇವತ್ತೊಂದು ತುಂಬ ಸುಂದರವಾಗಿರುವ ಅನ್ನದ ಮಡಿಕೆ ಕೆಳಗಡೆ ಇಡುವ ಇರ್ಕಿ ಅಂತ ಹೇಳ್ತೀವಿ ನಮ್ಮ ಕುಂದಾಪುರ ಕನ್ನಡದಲ್ಲಿ. ಅದು ನಮ್ಮ ಅಜ್ಜಿಯಂದಿರೆಲ್ಲ ಹುಲ್ಲಿಂದ ಮುಂಚೆ ಮಾಡ್ತಾಯಿದ್ರು. ಅದನ್ನು ನಾನು ಕಲ್ತಿದ್ದೆ. ಇವತ್ತು ಅದು ಮಾಡೋಣ ಅಂತ ಒಂದು ದೊಡ್ಡ ಕೆಲಸ ಹಿಡ್ಕೊಂಡಿದ್ದೀನಿ. ಎಲ್ಲ ಕುತೂಹಲದಿಂದ ನೋಡಿರಿ, ಹಾಗೆ ಒಂದು ಕಮೆಂಟ್ಸ್ ಹಾಕಿ. ಇವಾಗ ಹುಲ್ಲಿದೆಯಲ್ಲ, ಈಗ ಭತ್ತ ಬೆಳಿತಾರಲ್ಲ, ಅದರ ಹುಲ್ಲಿನಿಂದ ಈ ಥರ ಒಂದೊಂದಾಗಿ ಹುಲ್ಲು ಜೋಡಿಸ್ಕೊಂಡು, ಮುಂಚೆ ಎಲ್ಲ ಕೈಯಿಂದ ಆಳುಗಳೇ ಕುಯ್ತಾಯಿದ್ರು. ಇವಾಗೆಲ್ಲ ಮಿಷಿನಲ್ಲಿ ಕಟ್ ಮಾಡೋದು ಭತ್ತದ ತೆನೆ, ಇದನ್ನೆಲ್ಲ ಹುಲ್ಲು. ಹಾಗಾಗಿ ಹುಲ್ಲು ಚಿಕ್ಕ ಚಿಕ್ಕದಿರುತ್ತೆ. ಈಗ ಸ್ವಲ್ಪ ಹುಲ್ಲೆಲ್ಲ ಜೋಡಿಸ್ಕೊಂಡು ಈ ಥರ ಮಾಡಿಕೊಂಡು ಸ್ವಲ್ಪ ಹುಲ್ಲಿಗೆಲ್ಲ ನೀರು ಚಿಮ್ಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಂದು ಜಡೆ ಥರ ಹಾಕ್ತೀನಿ. ಫಸ್ಟು ಇದೆಲ್ಲ ಮುಂಚೆ ಮಡಿಕೆ ಕೆಳಗಿಡೋಕ್ಕೆ ಮಣ್ಣಿನ ಮಡಿಕೆಯಲ್ಲಿ ಅನ್ನ ಮಾಡೋದು ನಮ್ಮ ಹಳ್ಳಿ ಕಡೆ ಅವಾಗೆಲ್ಲ. ಮತ್ತು ಅದು ಬೇರೆ ಎಲ್ಲ ಪಾತ್ರೆ, ಸ್ಟ್ಯಾಂಡು ಸ್ಟೀಲ್ದು ಕಬ್ಬಿಣದೆಲ್ಲ ಇಟ್ಟರೆ ಮಡಿಕೆ ಒಡೆದು ಹೋಗ್ತಾಯಿತ್ತು. ಹಾಗಾಗಿ ಈ ಹುಲ್ಲಿನಿಂದ ಸುಂದರವಾದ ಸ್ಟ್ಯಾಂಡ್, ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಇದಕ್ಕೆ ಇರ್ಕಿ ಅಂತೀವಿ. ನಮಗೆ ಗೊತ್ತಿದ್ದವರಿಗೆ ಗೊತ್ತಿತ್ತು, ನಮ್ಮ ಅಜ್ಜಿ ಕಾಲದಲ್ಲಿತ್ತು. ಈಗ ಯಾರ ಮನೆಯಲ್ಲಿ ಇದಿಲ್ಲ. ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಒಂದು ಕಮೆಂಟ್ಸ್ ಹಾಕಿ ಹೇಗಾಗಿದೆ ಅಂತ ನೋಡಿ. ಈ ಥರ ರೌಂಡಾಗಿ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ನೋಡಿ ನೀವು ಸಹ ಮಾಡಿ. ನಮ್ಮ ಹಿಂದಿನವರು ಮಾಡುವ ಎಲ್ಲ ಕೆಲಸವು ನಮಗೆ ಅದು ಉಪಯೋಗವೂ ಇರುತ್ತದೆ. ನೋಡಿ, ಈ ಇರ್ಕಿಯನ್ನು ಮಾಡಬೇಕಿದ್ರೆ ಏನು ಶಾಲೆಗೆ ಹೋಗಿ ಪಾಠ ಕಲಿಯುವುದು ಬೇಡ. ಇದು ಮಾಡ್ತಾ ಇರುವಾಗ 2 ಸರ್ತಿ ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಅಜ್ಜಿ ವರ್ಷಕ್ಕೆ ಒಂದು 4 ಇರ್ಕೆ ಮಾಡ್ತಾಯಿದ್ರು. ಅದನ್ನೇ ಪಾತ್ರೆ ಕೆಳಗೆ ಇಟ್ಕೊತೀವಿ. ಹಿಂದೆ ಎಲ್ಲ ಅಲ್ಯೂಮಿನಿಯಂ ಇಲ್ಲ, ಸ್ಟೀಲ್ ಇಲ್ಲ, ಎಲ್ಲ ಮಣ್ಣಿನ ಮಡಿಕೆ, ಮಣ್ಣಿನ ಸಾರು ಮಾಡೋದು ಪಾತ್ರೆ, ದೋಸೆದು ಹಂಚು, ಮಣ್ಣು ಎಲ್ಲ. ಆವಾಗ ಹೆಂಗಿತ್ತು ಆರೋಗ್ಯ? ಆವಾಗ ಯಾವ ಕಾಯಿಲೆನೂ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಇವಾಗ ಎಷ್ಟು ಸುಲಭವಾಗಿ ಮಾಡ್ತೀವೋ ಅಷ್ಟೇ ಆರೋಗ್ಯಕ್ಕೆ ಹಾನಿಕರವಾಗುತ್ತಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಎಲ್ಲರಿಗೂ ಈಗ ಅನುಭವವಾಗಿದೆ. ನಾವು ಸುಲಭವಾಗಿರುವಂಥ ನಾನ್ ಸ್ಟಿಕ್ ಕಾವಲಿ ತಗೊತೀವಿ, ಅದರಿಂದನೂ ತೊಂದರೆ ಆಗುತ್ತೆ ಅಂತಾರೆ. ಅಲ್ಯೂಮಿನಿಯಂ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ಉಪ್ಪು ಖಾರ ಹುಳಿ ಹಾಕಿದರೆ ಅದೆಲ್ಲ ಒಂಥರ ಡಾಟ್ ಡಾಟ್ ಆಗುತ್ತೆ, ಅದ್ರ ಮೇಲೆ ಮತ್ತೆ ಯೂಸ್ ಮಾಡಬಾರ್ದಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಇವಾಗ ಹಿಂದೆ ಮಾಡುವಂಥ ಮಣ್ಣಿನ ಪಾತ್ರೆ, ಮಡಿಕೆ ಕೆಳಗೆ ಈ ಹುಲ್ಲಿನಿಂದ ಒಂದು ಸ್ಟ್ಯಾಂಡ್ ಮಾಡಬೇಕಾಗಿ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಕಲಿತ್ಕೊಂಡು ಮಾಡಿ. ಇವಾಗ ಅದರಿಂದನೇ ಒಂದು ದಾರ ಅಂತ ಮಾಡ್ತೀವಿ. ಮುಂಚೆ ಭತ್ತ ಎಲ್ಲ ಸ್ಟೋರ್ ಮಾಡೋಕ್ಕೆ ಒಂದು ತಿರಿ ಅಂತ ಮಾಡ್ತಾರೆ, ಹುಲ್ಲಿನಿಂದ ತಿರಿ ಮಾಡ್ತಾರೆ. ಈ ಥರ ಇವಾಗ ಬಳ್ಳಿಗಳು ಬರುತ್ತಲ್ಲ, ಗೋಣಿನಾರು, ಅದೇ ಥರ ಈ ಹುಲ್ಲಿನಿಂದ ದಾರ ಮಾಡ್ತಾರೆ. ನೋಡಿ, ಕೈಯಿಂದ ತಿಪ್ಪಿ ತಿಪ್ಪಿ ಮಾಡಬೇಕು. ಏನಿಲ್ಲ, ನಾವು ಕಲ್ತಿರೋ ವಿದ್ಯೆ ಎಲ್ಲೂ ಮರೆತು ಹೋಗಲ್ಲ. ನನಗೆಲ್ಲ ತುಂಬ ಕುತೂಹಲ ಇದೆ ಇದು ಮಾಡೋಕ್ಕೆ, ಹಾಗಾಗಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ಎರಡೆರಡೇ ಹುಲ್ಲು ಹಾಕಿಬಿಟ್ಟು ಒಂದು ದಾರ ಥರ ಮಾಡ್ಕೊಳ್ಳೋದು. ಆಮೇಲೆ ಅದ್ರ ಮೇಲೆಗೆ ಇಷ್ಟು ಹುಲ್ಲನ್ನು ಫುಲ್ಲು ನೀರಲ್ಲಿ ಒದ್ದೆ ಮಾಡಿಕೊಂಡು ಇದನ್ನು ಗೋಣಿನ ಅದೇ ದಾರದಿಂದ ಸುತ್ತಬೇಕು. ಇದು ನೋಡಿ, ಇದು ಮಾಡಿರುವಂಥ ದಾರ. ಇದು ಯಾವುದರಿಂದ? ಹುಲ್ಲಿನಿಂದ ಮಾಡಿರುವಂಥ ಬಳ್ಳಿ, ಮಡಿಬಳ್ಳಿ ಅಂತೀವಿ ಊರ ಕಡೆ. ಇದನ್ನು ಹಾಕಿ ನೀಟಾಗಿ ಸುತ್ತಿದರೆ ಸುಂದರವಾದ ಮಡಿಕೆಯ ಕೆಳಗೆ ಇರುವ ಇರ್ಕಿ
ಆಗುತ್ತೆ. ಅಜ್ಜಿ ಅಂದಿದ್ರು ನೋಡ್ತಾ ಇದ್ದರೆ ನಿಮಗೆ ಗೊತ್ತೇ ಇದೆ, ನಾನು ಹೇಳೋದು ಬೇಡ. ಇವಾಗಿನ ಹುಡುಗಿಯರ ಮಕ್ಕಳಿಗೆ ಇದು ಗೊತ್ತಿಲ್ಲ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಒಂದು ಸರ್ತಿ ಮಾಡಿ ತೋರಿಸಿದ್ದೀನಿ. ಇನ್ನು ಬೇರೆ ಬೇರೆ ಅನ್ನ ಬಸಿಲಿಕ್ಕೆ ಸಿಬ್ಬಲು ಅಂತ ಬರುತ್ತೆ, ಅದೇನೋ ಒಂದು ಬಳ್ಳಿಯಿಂದ, ಅದಕ್ಕೆ ಏನು ಹೇಳ್ತಾರೆ, ಮ್ಯಾಗಳ ಬಳ್ಳಿ ಅಂತೀವಿ ನಮ್ಮೂರ ಕಡೆ. ಅದರಿಂದ ಅನ್ನ ಬಸಿಲಿಕ್ಕೆ ಒಂದು ಸಿಬ್ಬಲು ಮಾಡ್ತೀನಿ. ಅದು ಇನ್ನೊಂದು ದಿನ ಮಾಡಿ ತೋರಿಸ್ತೀನಿ, ಟೈಮ್ ಇದ್ದಾಗ ಊರ ಕಡೆ ಬಂದಾಗ ಮಾಡ್ತೀನಿ, ಆಯಿತಾ. ನೋಡ್ತಾ ಇರಿ ಫ್ರೆಂಡ್ಸ್, ನಿಮಗೆ ಇಂಟ್ರೆಸ್ಟಿಂದ ನೋಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಲೈಕು ಕಮೆಂಟ್ಸು ಶೇರು ಮಾಡಿಬಿಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಹೇಗಿದೆ ಅಂತ ನೋಡೋಣ. ಯಾರಿಗೆ ಕಸೂತಿ ಕೆಲಸ ಇಂಟ್ರೆಸ್ಟ್ ಇದೆಯೋ ಅವರು ತುಂಬ ನಿಧಾನವಾಗಿ ನೋಡಲಿ ಅಂತ ನಾನು ಲಾಂಗ್ ವಿಡಿಯೋನೇ ಮಾಡಿದ್ದೀನಿ. ಸ್ವಲ್ಪ ಸ್ಲೋ ಆಗಿ, ತಾಳ್ಮೆ ಇದ್ದವರು ನೋಡಿ ಕಲಿಬೋದು. ಮರೆಯದೆ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್, ಯಾರ್ಯಾರು ನೋಡಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಲೈಕು ಶೇರಿಂದ ಏನೂ ಗೊತ್ತಾಗಲ್ಲ. ಸಬ್ಸ್ಕ್ರೈಬ್ ಒಂದು ಸರ್ತಿ ಮಾಡಿದವ್ರು ಇನ್ನೊಂದು ಸರ್ತಿ ಮಾಡಬೇಕಂತಿಲ್ಲ. ನನ್ನ ಚಾನಲ್ ಇನ್ನೂ ನೋಡದಿದ್ದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಫ್ರೆಂಡ್ಸ್, ಮರಿಬೇಡಿ. ಆಯಿತು, ಮುಗಿತಾ ಬಂತು. ಕೊನೆಯಲ್ಲಿ ಈ ಥರ ಜಾಯಿಂಟ್ ಮಾಡ್ತೀನಿ, ಕತ್ತಿ ಸಹಾಯದಿಂದ ಅದನ್ನು ಕಟ್ ಮಾಡ್ಕೊತೀನಿ. ಆಮೇಲೆ ಗಂಟು ಹಾಕ್ತೀನಿ. ಆಮೇಲೆ ಸಣ್ಣ ಸಣ್ಣ ಹುಲ್ಲನ್ನೆಲ್ಲ ಕತ್ತಿಯಿಂದ ಕಟ್ ಮಾಡ್ತೀನಿ. ನಮ್ಮೂರಲ್ಲಿ ಈ ಥರ ಕತ್ತಿ ಯೂಸ್ ಮಾಡ್ತೀವಿ ನೋಡಿ, ಉಪಯೋಗಿಸ್ತೀವಿ. ಆಯಿತು, ಕೊನೆಯಲ್ಲಿ ಎಡ್ಜಿಗೆ ಚೆನ್ನಾಗಿ ಟೈಟಾಗಿ ಕಟ್ಟಬೇಕು. ಅದೇನಿಲ್ಲ, ತುಂಬ ದೊಡ್ಡ ಅನ್ನದ ಪಾತ್ರೆ ಇಟ್ಟಾಗ ಅದು ಲೆವೆಲ್ಲಾಗಿ ಬಂದು ಸಣ್ಣಕ್ಕೆ ಬರುತ್ತೆ, ಆಯಿತಾ. ನೋಡಿ ಈ ಥರ ಗಂಟು ಹಾಕ್ಬಿಡ್ತೀನಿ. ಅದು ಹುಲ್ಲಿಗೆ ನೀರು ಹಾಕಿದ್ರಿಂದ ಅದು ನೀಟಾಗಿ ಕಟ್ಟಕ್ಕೆ ಬರುತ್ತೆ. ಇದನ್ನೀಗ ಎಕ್ಸ್ಟ್ರಾ ಆಗಿರೋ ಹುಲ್ಲನ್ನು ಕಟ್ ಮಾಡಿ ಬಿಸಾಡಿಬಿಟ್ಟು, ಆಮೇಲೆ ಎಲ್ಲ ಚಿಕ್ಕ 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 ಹುಲ್ಲಿತ್ತಲ್ಲ ಅದೆಲ್ಲ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಏನು ಚೆನ್ನಾಗಿ ಬಂತು ನೋಡಿ, ರಿಂಗ್ ಅನ್ನದ ಪಾತ್ರೆಯ ಸ್ಟ್ಯಾಂಡ್. ನಾವು ತೊಗೊಂಡು ಬರ್ತೀವಿ, ಬಿಸಿ ಬಿಸಿ ಅನ್ನ ಪಾತ್ರೆ ಇಟ್ಟ ತಕ್ಷಣ ಒಂದೊಂದು ಸರ್ತಿ ಅದು ಆ ಕಡೆ ಈ ಕಡೆ ಹೋದಾಗ ಶೇಕ್ ಆಗುತ್ತೆ. ಇದಾದರೆ ಏನೂ ಆಗಲ್ಲ. ಇದ್ರ ಮೇಲೆ ಅನ್ನದ ಮಡಕೆ ಹೆಂಗೆ ಕೂತ್ಕೊಳ್ಳುತ್ತೆ ಅಂತ ಮಾಡಿ ನೋಡಿ ಫ್ರೆಂಡ್ಸ್. ಮುಗ್ದೇ ಹೋಯ್ತು ನೋಡಿ. ಓಕೆ, ಇನ್ನೊಂದು ಒಳ್ಳೆ ನಮ್ಮ ಕಸೂತಿಯೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಇನ್ನೊಂದು ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ಎಷ್ಟು ಗಟ್ಟಿ ಮುಟ್ಟಾಗಿ ಬಂದಿದೆ ನೋಡಿ, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಏನಂದರೆ ಒಂದೂವರೆ ಗಂಟೆ ಬೇಕಾಗುತ್ತೆ ಇದು ಮಾಡೋಕ್ಕೆ. ಸ್ವಲ್ಪ ನಿಧಾನ ಗಟ್ಟಿ ಮುಟ್ಟಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಬಾಯ್, ಮತ್ತೆ ಸಿಗೋಣ. ಓಕೆ.